ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರ ನ್ಯೂಸ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ವಿಚಾರ ಬಂದು ಸೆಲೆಬ್ರಿಟೀಸ್ಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಎಂಬುದು. ಸ್ವಲ್ಪ ದಿನಗಳಿಂದ ನಾವು ನೋಡಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ಪುಟ್ಟೇಗೌಡರು ಲಾಯರ್ ಆಗಿದ್ದಾರೆ. ಅವರು ಜಾರ್ ಆ್ಯಪ್ ವಿರುದ್ಧ ಹಾಗೂ ಡ್ರೀಮ್ ಡೀಲ್ ಗ್ರೂಪ್ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಈ ಕಂಪನಿಗಳಿಗೆ ಸರ್ಕಾರದ ಮಾನ್ಯತೆ ಇಲ್ಲ, ಅವಶ್ಯಕವಾದಂತಹ ಮಾನ್ಯತೆಗಳನ್ನು ಪಡೆದಿಲ್ಲ, ಹಾಗೆ ಅವರು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಜನಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಇತ್ಯಾದಿ ಆರೋಪಗಳನ್ನು ಅವರು ಮಾಡಿದ್ದಾರೆ. ಅವರ ಜವಾಬ್ದಾರಿಯನ್ನು ಅವರು ತುಂಬ ಧೈರ್ಯದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಅದು ಆ ಜಾರ್ ಆ್ಯಪ್ ಆಗಿರ್ಬೋದು, ಇಲ್ಲ ಡ್ರೀಮ್ ಡೀಲ್ ಗ್ರೂಪ್ ಆಗಿರ್ಬೋದು, ಅದು ಸರಿಯಾಗಿರೋ ಕಂಪನಿಗಳು ಅಲ್ಲ ಅಂತ ನಾನೇನು ಹೇಳೋದಿಲ್ಲ. ಯಾಕೆ ಅಂತಂದರೆ ಪೂರ್ಣ ಸತ್ಯ ನನಗೆ ಗೊತ್ತಿಲ್ಲ. ಅದು ಹೊರಗೆ ಬರಬೇಕು. ಇನ್ವೆಸ್ಟಿಗೇಷನ್ ಆದಮೇಲೆ ಅದು ಹೊರಗೆ ಬರುತ್ತೆ. ಆದರೆ ನನ್ನ ಒಂದು ಕನ್ಸರ್ನ್ ಏನಪ್ಪ ಅಂತಂದರೆ, ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಈ ಕಂಪನಿಗಳನ್ನು ಎಂಡೋರ್ಸ್ ಮಾಡುವಂತಹ ಸೆಲೆಬ್ರಿಟೀಸ್ ಲೈಕ್ ಬ್ರ್ಯಾಂಡ್ ಅಂಬಾಸಿಡರ್ಸ್, ಜಾರ್ ಆ್ಯಪ್ಗೆ ರಮೇಶ್ ಅರವಿಂದ್ ಆಗಿರ್ಬೋದು, ಇಲ್ಲ ಅಂತಂದರೆ ಡ್ರೀಮ್ ಡೀಲ್ ಗ್ರೂಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ಅನುಶ್ರೀ ಆಗಿರ್ಬೋದು, ಇವರನ್ನ ನಾವು ತುಂಬ ನಂಬ್ತೀವಿ. ಯಾಕೆ ಅಂತಂದರೆ ಅವ್ರು ದಿನನಿತ್ಯ ಅವ್ರನ್ನ ನಾವು ಟಿ ವಿಗಳಲ್ಲಿ, ದೊಡ್ಡ ಪರದೆಗಳಲ್ಲಿ ಅವರನ್ನು ನಾವು ನೋಡ್ತಾ ಇರ್ತೀವಿ, ಅವರನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ, ಅವರನ್ನು ಒಂದು ರೀತಿಯಲ್ಲಿ ನಾವು ಆರಾಧಿಸ್ತೀವಿ ಅಂದರೆ ತಪ್ಪಾಗಲಾರದು. ಅವರು ಏನಾದರೂ ಒಂದು ವಿಚಾರವನ್ನು ಅವರು ಹೇಳ್ತಾರೆ ಅಂತಂದರೆ ಅದನ್ನು ನಾವು ನಂಬ್ತೀವಿ. ನಾನು ಹೇಳೋದಕ್ಕೆ ಹೊರಟಿರುವಂತಹ ಒಂದು ಸಂಗತಿ ಏನಪ್ಪ ಅಂತಂದರೆ, ಇವರು ಡೀಲ್ನ ಸೈನ್ ಮಾಡುವಂತಹ ಸಂದರ್ಭದಲ್ಲಿ ನುರಿತ ಕಾನೂನಿನ ಸಲಹೆಗಾರರ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಪಡೆದುಕೊಂಡು ಇಂಥ ಕಂಪನಿಗಳಿಗೆ ಅವರು ಎಂಡೋರ್ಸ್ ಮಾಡಲಿಕ್ಕೆ ಒಪ್ಪಿಕೊಳ್ಳಬೇಕು. ಬರೀ ದುಡ್ಡೊಂದೇ ಮುಖ್ಯ ಅಲ್ಲ. ನೋಡಿ, ನಾವು ಜನಸಾಮಾನ್ಯರು ಎಷ್ಟು ನಂಬುತ್ತೀವಿ ನಿಮ್ಮನ್ನು. ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ಎಂಡೋರ್ಸ್ ಮಾಡೋದಕ್ಕಿಂತ ಮುಂಚೆ ಆಳವಾಗಿ ಆ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಿ, ತದನಂತರವೇ ನೀವು ಆ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾರೂ ಕೂಡ ಯಾರಿಂದಲೂ ಕೂಡ ಮೋಸ ಹೋಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ. ಇಲ್ಲಿ ಯಾರನ್ನು ಕೂಡ ಕೆಳಗೆ ಇಟ್ಟು ಮಾತನಾಡುವುದಾಗಲಿ, ಯಾರನ್ನೇ ಆಗಲಿ ಮೇಲಿಟ್ಟು ಮಾತನಾಡುವುದಾಗಲಿ ನಾನು ಇಲ್ಲಿ ಮಾಡಿಲ್ಲ. ನನ್ನ ಕನ್ಸನ್ನ ನಾನು ತುಂಬ ಸರಳವಾಗಿ, ನೇರವಾಗಿ ನಾನು ತಿಳಿಸಿದ್ದೇನೆ. ದಯಮಾಡಿ ಇದನ್ನು ಒಂದು ಸ್ವಲ್ಪ ಪಾಲಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಜೈ ರಾಘವೇಂದ್ರ.